ಸಂಜೆ ಬಿರಿಯಾನಿ ತಿನ್ನುವಂತ ಆಸೆ ಆಯಿತು, ಹಾಗಾಗಿ ಸೊಗಟದಲ್ಲಿ ಆರ್ಡರ್ ಮಾಡಿ ತಿಂದೆ. ಹಾಯ್ ಗಾಯ್ಸ್, ಇವತ್ತು ನಾನು ಲೈವ್ ವಿಡಿಯೋ ಮಾಡುವ ಉದ್ದೇಶ ಏನಂದರೆ ಹೆವಿ ಶಾಕ್, ನನಗೆ ಸರ್ಪ್ರೈಸ್. ನಾನು ಯಾವತ್ತು ನೈಟು ಸ್ನಾನ ಆಗಿ ನನಗೆ ಸ್ವಲ್ಪ ಹೊತ್ತು ಇಲ್ಲಿ ಹೊರಗಡೆ ಕೂತ್ಕೊಳ್ಳೋ ಅಭ್ಯಾಸ ಇದೆ. ನೋಡಿ ತೋರಿಸ್ತೇನೆ. ಇಲ್ಲಿ ಕೂತ್ಕೊಳ್ತೇನೆ, ಅಲ್ಲಿ ರೋಡೆಲ್ಲ ನೋಡ್ತಾ ಇರ್ತೇನೆ, ಸಾಂಗ್ ಕೇಳ್ತಾ. ವಿಶೇಷ ಎಂತ ಆದದಂದರೆ, ಈಗ ಮಾವಿನಕಾಯಿ ಮರ ಇದೆ ಅಲ್ಲಿ ಮೇಲ್ಗಡೆ. ಆಂಟಿಯವಾಗಿಲ್ಲ 5 ಕಾಯಿ ಬಿದ್ದದ್ದು. ಅದಂತೂ ಶಾಕಿಂಗ್ ಥರ. 5 ಕಾಯಿ ಬಿದ್ದು ಮಾವಿನಕಾಯಿದು ಫುಲ್ಲು ಒಂದು ಇಡೀ ಗೊಂಚಲೆ ಕೆಳಗೆ ಬಿದ್ದಿದೆ. ನಾನು ಅದೇ ಕಾಯಿ ಸಹ ತೋರಿಸ್ತೇನೆ ನಿಮಗೆ, ನೋಡ್ತಾ ಇದ್ದೀನಿ. ಇದೊಂದಾ, ಇಲ್ಲೊಂದು ನೋಡಿ, ಇದೊಂದು ಅದೊಂದು ಈ 5 ಕಾಯಿ ಬಿದ್ದದಲ್ಲಿ ಎಷ್ಟು ಅದು ಗೊಂಚಲಿದೆ ಅಲ್ಲ. ಇಲ್ಲಿ ಮೇಲೆ ಮಾವಿನಕಾಯಿ ಮರ ಇದೆ, ಮಾವಿನಕಾಯಿ ಆಗಿದೆ, ಅದು ಗೊಂಚಲೆ ಬಿದ್ದಿದೆ. ಅದೊಂಥರ ನನಗೆ ಸರ್ಪ್ರೈಸ್ ಆ್ಯಂಡ್ ಶಾಕಿಂಗ್ ಆಯಿತಾ. ನನಗೆ ಎಷ್ಟು ಸಿಕ್ಕಿತ್ತು ನನಗೆ ಮಾವಿನ ಹಣ್ಣು ನೋಡ್ತೇನೆ. ಉಪ್ಪಿನಕಾಯಿ ಸಹ ಹಾಕ್ಬೋದು ಅದರಲ್ಲಿ. ನೋಡಿ, 1 2 3 4 5 6 7 8 9 11 12 13 14 15 16. ಇದೊಂದು ಗೊತ್ತಿಲ್ಲ ಸರ್ ಇವತ್ತು ಬಿದ್ದಾಗ ಅಂತ. ಸೊ 16 ಕಾಯಿ ಮಾವಿನ ಕಾಯಿ ಸಿಕ್ಕಿದೆ ಅಂತ ಭಯ ಆಯಿತು. ಏನಿದು ಇಷ್ಟೊಂದು ಸೌಂಡ್ ಬಂತು ಅಂತ ಸಡನ್ನಾಗಿ. ನಾನು ಯಾವಾಗಲೂ ಇಲ್ಲಿ ಹೊರಗಡೆ ಕೂತ್ಕೊಳ್ತೇನೆ. ಸೊ ಸಡನ್ನಾಗಿ 5 ಕಾಯಿ ಬಿದ್ದದ್ದು, ಅದರೊಟ್ಟಿಗೆ ಮಾವಿನಕಾಯಿ ಬಿದ್ದದ್ದು 15. ನನಗೆ ಒಂಥರ ಅಂದರೆ ಶಾಕ್ ಆಯಿತು. ಆಂಟಿಯವಾಗಿಲ್ಲ, ನಮ್ಮ ಓನಾಗಿಲ್ಲ. ಸೊ ಇದು ತೆಗ್ದದಲ್ಲ ಯಾಕೆ ಸಹ, ಅದಾಗೆ ಬಿದ್ದದ್ದು 5 ಕಾಯಿ, ತೆಂಗಿನಕಾಯಿ ಬಿದ್ದು ಅದು ಬಿದ್ದದ್ದು. ಸೊ ನನಗೆ ಅಂದರೆ ಪದೇ ಹೇಳ್ತಿದ್ದೇನೆ, ನನಗೆ ಅದು ಶಾಕ್ ಆಯಿತು. ಯಾಕೆ ಬೀಳಿಸಿದ್ರು ಹಾಗಾಗಿ ಇದ್ದಾಗ ಮೇಲುಗಡೆ ಅಂತ. ಗಾಳಿ ಬಂದಿಲ್ಲ, ಏನಿಲ್ಲ. ಸೊ ನಾನಂದು ಹೊರಗಡೆ ಕೂತ್ಕೊಳ್ತಾ ಇರ್ತಾನಲ್ಲ, ಅದೊಂಥರ ಶಾಕ. ಸೊ ಅದರಲ್ಲಿ ಉಪ್ಪಿನಕಾಯಿ ಮಾಡ್ಬೋದು ಇವಾಗ. ನಾಳೆ ಉಪ್ಪಿನಕಾಯಿ ಅಥವಾ ನನಗೆ ಏನೋ ಒಂದು ಮಾಡಬೇಕು ಅಂತ ಇತ್ತು. ಅದು ಹಾಗೆ ಕೊಡ್ತಾರೆ ಅವಾಗ ಸಹ, ಹಣ್ಣಾದ್ರೆಲ್ಲ ಕೊಡ್ತಾರೆ. ಬಟ್ ಅದು ಕಾಯಿ ನೋಡಿ ನನಗೆ ಬೇಕಿತ್ತು, ಅದು ಹೇಗೋ ಸಿಗ್ತದೆ ನನಗೆ. ಅದು ಒಂಥರ ಆವಾಗೆಲ್ಲ ಖುಷಿಯಾಗೋದು. ನಾನು ಅನ್ಲಕ್ಕಿಲ್ಲ, ಎಲ್ಲ ವಿಷಯದಲ್ಲಿ ಅನ್ಲಕ್ಕಿ ಅಂತ ಅಂದ್ಕೊಳ್ತೇವೆ. ಬಟ್ ದೇವರು ಯಾವುದಾದ್ರೂ ಒಂದು ಇದರಲ್ಲಿ ಗೊತ್ತಿಲ್ಲ, ಅದು ಪ್ರಸಾದನ ಥರನೇ. ಯಾಕೆಂದರೆ 5 ಕಾಯಿ ಬಿದ್ದು ಸಹ ಅದು ಬಿದ್ದಿದೆ ಅಂದರೆ. ಸೊ ನನಗೆ ಅದೊಂಥರ ಶಾಕಿಂಗ್, ಅಂದರೆ ಸರ್ಪ್ರೈಸ್ ಆಯಿತು, ಶಾಕಿಂಗ್. ಸೊ ನೋಡ್ತಾ ಇರ್ಬೋದು, ನಾನು ತಿಂತಾ ಇದ್ದೇನೆ. ಅಷ್ಟೊಂದು ಹುಳಿ ಇಲ್ಲ, ದೊಡ್ಡದು ಸಿಕ್ಕಿತು. ಇದು ಸ್ವಲ್ಪ ಅಷ್ಟೊಂದು ಹುಳಿ ಇಲ್ಲ, ಚೆನ್ನಾಗಿದೆ. ಹಣ್ಣಾದ ಸಹ ಚೆನ್ನಾಗಿರುತ್ತೆ. ಅದು ಹೊಸತಿ ತಿಂದಿದ್ದೀವಿ. ಅಂದರೆ ನಾನು ತುಂಬ ಬೇಜಾರಲ್ಲಿದ್ದೇನೆ. ಮೊನ್ನೆ ಒಂದು 3 ಡೇಸಿಂದ 2 ಡೇಸಿಂದ ಸ್ವಲ್ಪ ಮೈಂಡ್ ಒಂಥರ ಡಿಸ್ಟರ್ಬ್ ಆಗಿತ್ತು ನನಗೆ. ಅಂದರೆ ಕೆಲವೆಲ್ಲ ಇಶ್ಯೂಸಿಂದ ಮೈಂಡ್ ಒಂಥರ ಆವಾಗ ಬೇಜಾರಾಗೋದೆಲ್ಲ ಜಾಸ್ತಿ. ಅಂದರೆ ಬೇಜಾರಂತಲ್ಲ, ಅದು ಕೆಲವು ಕಷ್ಟದ ಟೈಮ್ ಇರುತ್ತೆ. ಆ ಟೈಮಲ್ಲಿ ಒಂದೊಂದು ಬಂದಾಗ ನಮಗೆ ಅದೇ ಎನಿಸಿ ಹೋಗುತ್ತೆ. ಸೊ ಹಾಗಾಗಿ ಇಲ್ಲದಿದ್ದರೆ ಸಣ್ಣ ವಿಷಯಕ್ಕೆಲ್ಲ ಬೇಜಾರು ಮಾಡೋಳಲ್ಲ ನಾನು. ಸೊ ಅಂಥದ್ದೇ ಲೈಫ್ ಆಗಿದೆ. ಸೊ ಹಾಗಾಗಿ ಅದನ್ನು ಹೇಳಲಿಕ್ಕೆ ಇಷ್ಟಪಡಲ್ಲ ನಾನು ಎಲ್ಲಿ ಸಹ ಜಾಸ್ತಿ. ಕೆಲವು ಸಹ ಅಷ್ಟೇ, ನಾನು ಇವಾಗ ಮಾತಾಡಬೇಕಾಗತ್ತೆ ಕೆಲವೆಲ್ಲ. ಹಾಗಾಗಿ ನಾನು ಇಲ್ಲಿ ವಾಕಿಂಗ್ ಮಾಡ್ತಾ ಇದ್ದೇನೆ. ಹಾಗಾಗಿ ನಾನು ಸುಮ್ಮನೆ ಕೂತಿದ್ದೆ ಅಲ್ವಾ. ಸೊ ಸುಮ್ಮನೆ ಕೂತಿದ್ದಾಗ ಅದೊಂಥರ ಅದು ಆದಾಗ ನನಗೇನೋ ಒಂಥರ ಭರವಸೆ ಸಿಕ್ಕಿದಾಗ ಆಯಿತು. ಅಂದರೆ ತುಂಬ ಬೇಜಾರಲ್ಲಿ ನಾನು ಹೊರಗಡೆ ಯಾವಾಗಲೂ ಕೂತ್ಕೊಳ್ತೇನೆ. ನಾನು ಮತ್ತು ನೇಚರ್ ದೇವರನ್ನು ಜಾಸ್ತಿ ನಂಬ್ತೇನೆ. ಸೊ ನನಗೆ ಅದೊಂಥರ ಶಾಕ್ ಆಯಿತು. ಏನೋ ಭರವಸೆ ಕೊಟ್ಟಾಗಾಯಿತು. ಈ ಥರ ಅಂದರೆ 5 ಕಾಯಿ, ಒಂದು ಮಡಲು ಬೀಳೋದಾದರೆ ಪರವಾಗಿಲ್ಲ, ಗರಿ ಬೀಳೋದಾದರೆ ಪರವಾಗಿಲ್ಲ. 5 ಕಾಯಿ ಬಿದ್ದು ಇಷ್ಟು ಕಾಯಿ ಬಿತ್ತ ಅಂದರೆ ಅದೆಲ್ಲ ಏನೋ ಪ್ರಸಾದ ಥರ.
ಏನೋ ಒಂದು ಭರವಸೆ ಕೊಟ್ಟಾಗ ಆಯಿತು, ದೇವರನ್ನ ನಾನು ತುಂಬ ಬಿಲೀವ್ ಮಾಡ್ತೇನೆ. ಸೊ ಅದೊಂಥರ ಮೈಂಡ್ ಡೈವರ್ಟ್ ಮಾಡ್ತು ಆ ಈ ಸಿಚುವೇಶನ್ ನನಗೆ ಮೈಂಡ್ ಡೈವರ್ಟ್ ಮಾಡ್ತು ಸಹ. ನನಗೊಂಥರ ಮೈಂಡಿಗೆ ಒಂಥರ ಭರವಸೆ ಖುಷಿ ಸಿಕ್ಕಿದಾಗ ಆಯಿತು. ಸೊ ಏನೇನು ಇರತ್ತಲ್ವ ಸತ್ಯ, ಇದು ಬೇಜಾರಂತ ಹೇಳಿದರೆ ದೇವರನ್ನು ಆದಷ್ಟು ನಂಬಿದರೆ ನಿಜ ಅದು ಹೇಗಾದ ದೇವರು ನಮಗೆ ಇದು ಮಾಡ್ತಾರೆ ಅಂತ ಹೇಳ್ತಾರಲ್ವ, ಏನು ಒಂದು ಎಲ್ಲಿಂದ ಅದೇ ನಮಗೆ ಸಮಾಧಾನ ಮಾಡ್ತಾರೆ ಯಾಗಿಲ್ಲದಾಗ. ಇದಕ್ಕೆ ಇದೇ ಉದಾಹರಣೆ. ಸೀರಿಯಸ್ಲಿ ನಾನು ನಿನ್ನೆಂದೇ ಬೇಜಾರಲ್ಲೇ ಕೂತೆ, ಅದಕ್ಕೆ ಇದು ಮಾತಾಡ್ತಾ ಇರ್ತಾ ಇದ್ದೇನೆ ಅಷ್ಟೇ. ಓಕೆ, ಇನ್ನು ಇವತ್ತು ಈಗ ಊಟ ಮಾಡಿ ಮಲಗುದೆ, ಸಾಕಾಯಿತು, ನಿದ್ದೆ ಬರ್ತಾ ಇದೆ. ಸೊ ಬಾಯ್ ಫ್ರೆಂಡ್ಸ್. ಆಗ ಬಂದಿದ್ದ ಅದು ಮೇಲೆ ಇತ್ತು, ಈಗ ಕೆಳಗೆ ಬಿತ್ತು. ನೋಡಿ ಆಯ್ತಾ, ಅದಕ್ಕೆ ಹೊಗೆ ಹಾಕಿದ್ದು. ನೋಡಿ ಕೈಗೆ ಬಿಸಿ ಸಹ ಆಗುದಾಯ್ತಾ ಆವಾಗ ಏನು ಅಂತ ಗೊತ್ತಿಲ್ಲ, ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ಮುಗಿತಾ ಉಂಟು, ಸ್ವಲ್ಪ ಸೊಳ್ಳೆ ತುಂಬ ಉಂಟು. ಹಾಗೆ ಮತ್ತೆಂತ ಮಾಡಿದೆ, ಹಾಕಿದ್ದು. ಸೊ ನಾನು ಈ ವಿಡಿಯೋ ಯಾವುದು ಅಪ್ಲೋಡ್ ಮಾಡಲಿಲ್ಲ, ಅದಕ್ಕೆಲ್ಲ ಒಟ್ಟಿಗೆ ಮಾಡುವ ಅಂತ. ಕೆಟ್ಟೋಯ್ತು ನೋಡಿ. ನಾನು ತುಂಬ ದಿನದಿಂದ ಯೋಚಿಸೋದು, ಅಲ್ಲಿ ಕಸ ಇತ್ತು, ಯಾವಾಗ ಹಾಕೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಅಲ್ಲೇ ಇಟ್ಟರೆ ಮತ್ತೆ ಕಸ ಎಲ್ಲ ಉಳಿತದೆ ಅಲ್ಲೇ, ಅದಕ್ಕೆ ಒಳಗಿಟ್ಟಿದ್ದೆ ನಾನು. ನಮ್ಮದು ಒಂದು ರೂಮ್ ಇದೆ, ಅದು ಬೇಡದೆಲ್ಲ ಹಾಕಿ ಬಟ್ಟೆ ಎಲ್ಲ ಹಾಕಿರ್ತೇವೆ, ಅಲ್ಲಿ ಇಟ್ಟಿದ್ದೆ. ಹಾಗೆ ಇವತ್ತು ನನಗೆ ಸೊಳ್ಳೆ ಕಚ್ಚಿದ ಹಾಗೆ ಆಯಿತು, ಅದಕ್ಕೆ ಆಗ್ತಾ ಇದ್ದೇನೆ. ಗಾಳಿ ಬರ್ತಾ ಉಂಟು, ನನಗೆ ಹೊರಗೆ ಕುತ್ಕೊಳ್ಳಿಕ್ಕೆ ಇಷ್ಟ. ಹಾಗೆ ಇಲ್ಲಿ ಕುತ್ಕೊಳ್ಳುವಾಗ ಇಲ್ಲಿ ಸೊಳ್ಳೆ ಕಚ್ಚಿದಾಗ ಆಯಿತು. ಒಮ್ಮೆ ಒಳಗೆಲ್ಲ ತಗೊಂಡೋಗಿ ಬರ್ತೇನೆ. ನೋಡಿ, ನಮಗೆ ಇವತ್ತು ನೈಟ್ ಇದು ನುಗ್ಗೆ ರೋಸ್ಟ್ ಮಾಡಿದ್ದು ಚೆನ್ನಾಗಾಗ್ತದೆ, ಖಾಲಿ ಅನ್ನಕ್ಕೆ ಸಹ. ಇನ್ನು ಊಟ ಮಾಡಿ ಮಲಗುದೆ. ಇವತ್ತಿದ್ದು ವಿಡಿಯೋ ಇಲ್ಲಿಗೆ ನಾನು ಎಂಡ್ ಮಾಡ್ತೇನೆ. ಇವತ್ತು ಅಂದರೆ ಅಷ್ಟು ವಿಡಿಯೋ ಮಾಡಲಿಕ್ಕಾಗಲಿಲ್ಲ. ಸೊ ಹಾಗಾಗಿ ಬಾಯ್ ಫ್ರೆಂಡ್ಸ್.